ಶ್ರೀ ವೇದವ್ಯಾಸಾಯ ನಮಃ. ಶ್ರೀ ಹಯಗ್ರೀವಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರಾವಣ ಮಾಸದಲ್ಲಿ ನಾವೆಲ್ಲರೂ ಆಚರಿಸುವಂತಹ ಒಂದು ಹಬ್ಬ ಅಂದರೆ ಅದು ಜನಿವಾರದ ಹಬ್ಬ ಅಂತ. ಉತ್ಸರ್ಜನ ಹಾಗೂ ಉಪಕರ್ಮ. ಏನಿದು ಉತ್ಸರ್ಜನ ಹಾಗೂ ಉಪಕರ್ಮ ಅಂದರೆ? ಉತ್ಸರ್ಜನ ಅಂದರೆ ಬಿಡುವುದು. ಸಂಸ್ಕೃತದಲ್ಲಿ ಉತ್ಸರ್ಜನ ಅನ್ನೋದಕ್ಕೆ ಬಿಡುವುದು ಅಂತ ಅರ್ಥ. ಉಪಕರ್ಮ ಅಂದರೆ ಸ್ವೀಕರಿಸುವುದು ಅಂತ ಅರ್ಥ. ಹಾಗಾದರೆ ಏನನ್ನು ಬಿಡಬೇಕು, ಏನನ್ನು ಸ್ವೀಕರಿಸಬೇಕು? ಅದಕ್ಕೆ ವೇದಗಳನ್ನು ಬಿಡಬೇಕು, ವೇದಗಳನ್ನು ಸ್ವೀಕರಿಸಬೇಕು. ವೇದಗಳು ಅಂದರೆ ವೇದೋಖಿಲೋ ಧರ್ಮ ಮೂಲ. ನಮ್ಮ ಸನಾತನ ಧರ್ಮದ ಮೂಲಭೂತವಾದಂತಹ ಗ್ರಂಥ ಅದು ವೇದಗಳೆಂಬಂತಹ ಗ್ರಂಥ. ಯಾವ ವೈದಿಕ ಧರ್ಮವನ್ನು ಅನುಷ್ಠಾನ ಮಾಡಿದರೆ ಯಾವುದೇ ರೀತಿಯಾದ ಕಷ್ಟಗಳು, ಸಂಕಟಗಳು ಇರೋದಿಲ್ಲವೋ ಅಂತಹ ಧರ್ಮಗಳನ್ನು ತಿಳಿಸಿಕೊಡುವಂತಹ ಗ್ರಂಥ ವೇದಗಳು. ಯಾವ ಸರ್ವೋತ್ತಮನಾದ ಪರಮಾತ್ಮನನ್ನು ತಿಳಿಸಿಕೊಡುವುದಕ್ಕೆ ಏಕೈಕ ಶುದ್ಧ ನಿರ್ದೋಷ ಪ್ರಮಾಣ ಅಂದರೆ ಅದು ವೇದಗಳು. ನಾವು ವೇದಗಳಲ್ಲಿ ಇಳಿದಾಗಲೇ ವೇದಗಳ ಮಹತ್ವ ನಮಗೆ ಗೊತ್ತಾಗ್ತದೆ. ಉದಾಹರಣೆಗಾಗಿ ಯಜುರ್ವೇದದ ಮೊದಲ ಮಂತ್ರ ಇಷೇತ್ವೋರ್ಜೇತ್ವಾ ವಾಯವಸ್ಥೋಪಾಯವಸ್ಥ ಇತ್ಯಾದಿಯಾಗಿ ಇರುತ್ತದೆ. ಆ ವೇದ ನಮಗೆ ಎಂತಹ ಸಂಸ್ಕೃತಿಯನ್ನು ಕಲಿಸಿಕೊಡ್ತದೆ ಅನ್ನಲಿಕ್ಕೆ ಆ ಇಷೇತ್ವ ಅನ್ನುವ ಒಂದು ಮಂತ್ರ ಸಾಕು ನಮಗೆ. ಸ್ವಲ್ಪ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಈ ಯಜುರ್ವೇದ ಪ್ರಾರಂಭವಾಗುವುದು ದರ್ಶಪೂರ್ಣ ಮಾಸ ಯಾಗ ಅಂತ ಒಂದು ಯಾಗ ಇದೆ. ಆ ದರ್ಶಪೂರ್ಣ ಮಾಸ ಯಾಗವನ್ನು ಮಾಡಬೇಕು ಅಂದರೆ ಅದಕ್ಕೆ ದೇವತೆಗಳಿಗಾಗಿ ಹಾಲನ್ನು ಹವಿಸ್ಸಾಗಿ ಕೊಡಬೇಕು. ಹಾಲು ಅಂದರೆ ಗೋವುಗಳು ಬೇಕು. ಗೋವುಗಳ ಕೆಚ್ಚಲನ್ನು ದೋಹನ ಮಾಡಿಬಿಟ್ಟು ನಾವು ಹಾಲನ್ನು ಸ್ವೀಕಾರ ಮಾಡಬೇಕು. ಈ ಒಂದು ಪ್ರಕ್ರಿಯೆ ಅಲ್ಲಿ ಇದೆ. ಒಂದು ಹಾಲನ್ನು ದೇವತೆಗಳಿಗೆ ಕೊಡಬೇಕು ಅಂದರೆ ನಮ್ಮ ವೈದಿಕ ಗ್ರಂಥಗಳು ಎಷ್ಟು ಪರಿಪೂರ್ಣವಾದ ಸಂಸ್ಕೃತಿಯನ್ನು ಕೊಡುತ್ತೆ ಅಂದರೆ ಇಲ್ಲಿ ನಮಗೆ ಗೊತ್ತಾಗತ್ತೆ. ಹಾಲನ್ನು ದೋಹನ ಮಾಡಬೇಕು ಅಂದರೆ ವತ್ಸವನ್ನು ದೂರ ಸರಿಸಬೇಕು. ಕರು ಹಾಲನ್ನು ಕುಡಿತಾ ಇದ್ದರೆ ನಮಗೆ ಹಾಲು ಸ್ವೀಕಾರ ಮಾಡಲಿಕ್ಕಾಗೋದಿಲ್ಲ. ಹೀಗಾಗಿ ವತ್ಸ ಆ ಕರುವನ್ನು ನಾವು ದೂರ ಸರಿಸಿ ಹಾಲನ್ನು ಕರಿಬೇಕು. ಇವತ್ತು ಎಲ್ಲ ಗೋಪಾಲಕರು ಅದನ್ನೇ ಮಾಡ್ತಾರೆ. ಹಾಲು ಬೇಕು ಅಂದರೆ ಸ್ವಲ್ಪ ಹಾಲನ್ನು ಕರುಗಾಗಿ ಬಿಟ್ಟು ಅದನ್ನು ಸರಿಸಿ ಆಮೇಲೆ ತಾವು ಹಾಲನ್ನು ಸ್ವೀಕಾರ ಮಾಡ್ತಾರೆ.
ಅದೇ ರೀತಿ ದೇವತೆಗಳಿಗಾಗಿ ಯಾಗಕ್ಕಾಗಿ ಬಳಸುವ ಹಾಲು ಬೇಕಂದರೂ ಕೂಡ ಕರುವನ್ನು ಸರಿಸಿ ನಾವು ಹಾಲನ್ನು ಸ್ವೀಕಾರ ಮಾಡಬೇಕು. ಸರಿ, ಕರುವನ್ನು ಸರಿಸಬೇಕು ಅಂದರೆ ಅದಕ್ಕೆ ಒಂದು ಸಾಧನ ಬೇಕು. ನೋಡ್ರಿ, ಅಲ್ಲೂ ಒಂದು ಶಿಸ್ತನ್ನು ಕಲಿಸ್ಕೊಡ್ತದೆ ವೇದ. ಪಲಾಶ ಶಾಖೆಯನ್ನೇ ತೆಗೆದುಕೊಳ್ಳಿ ಅಂತ ಹೇಳ್ತದೆ. ಒಂದು ಪಲಾಶ ಶಾಖೆಯನ್ನು, ಪಲಾಶ ವೃಕ್ಷದ ಹತ್ತಿರ ಹೋಗ್ರಿ, ಪಲಾಶ ವೃಕ್ಷದ ಹತ್ತಿರ ಹೋಗಿ ಪಲಾಶ ಶಾಖೆಯನ್ನು ಕಿತ್ತುಕೊಂಡು ಆ ಪಲಾಶ ಶಾಖೆಯನ್ನು ತೆಗೆದುಕೊಂಡು ಆ ವತ್ಸವನ್ನು ದೂರ ಸರಿಸಿರಿ ಅಂತ. ಹಾಗಾದರೆ ಮೊಟ್ಟ ಮೊದಲಿಗೆ ನಾವು ಪಲಾಶ ವೃಕ್ಷದ ಹತ್ತಿರ ಹೋಗಬೇಕು. ಆ ಪಲಾಶ ವೃಕ್ಷದ ಹತ್ತಿರ ಹೋದ ಮೇಲೆ ಆ ಒಂದು ಶಾಖೆಯನ್ನು ತೆಗೆದುಕೊಳ್ಬೇಕಲ್ಲ. ತೆಗೆದುಕೊಳ್ಳುವಾಗ ಇಷೇತ್ವಾ ಎಂಬುದಾಗಿ ನಾವು ಮಂತ್ರವನ್ನು ಹೇಳಬೇಕು. ಇಷೇತ್ವ ಅನ್ನೋದಕ್ಕೆ ಅರ್ಥ ಇಷೆ ಅಂದರೆ ಹಾಲಿಗಾಗಿ ಅಂತ ಅರ್ಥ. ದೇವತೆಗಳಿಗೆ ಸಮರ್ಪಿಸಬೇಕಾದ ಹಾಲಿಗಾಗಿ ತ್ವಾ ಅಂದರೆ ನಿನ್ನನ್ನು ನಾನು ಆಚ್ಛಿನದ್ಮಿ ಕತ್ತರಿಸುತ್ತೇನೆ ಅಂತ. ಪಲಾಶ ಶಾಖೆಗೆ, ಅರ್ಥಾತ್ ಆ ಶಾಖೆಯಲ್ಲಿರುವ, ಆ ವೃಕ್ಷದಲ್ಲಿರುವ ದೇವತೆಗೆ ಪ್ರಾರ್ಥನೆ ಮಾಡಿ ನಾವು ಆ ಶಾಖೆಯನ್ನು ಕತ್ತರಿಸಬೇಕು. ಕತ್ತರಿಸಿ ಅದರಿಂದ ವತ್ಸವನ್ನು ದೂರ ಮಾಡಬೇಕು. ಅಂದರೆ ನೋಡಿ, ಇದು ಒಂದು ಉದಾಹರಣೆ ಸಾಕು. ಎಂತಹ ಸಂಸ್ಕೃತಿ! ಒಂದು ಸಣ್ಣ ಶಾಖೆಯನ್ನು ಕತ್ತರಿಸಬೇಕು ಅಂದರೆ ಆ ವೃಕ್ಷದಲ್ಲೂ ಜೀವ ಇದೆ, ಆ ಜೀವಕ್ಕೆ ತೊಂದರೆ ಆಗಬಾರ್ದು, ಆದರೆ ಪ್ರಾರ್ಥನೆ ಮಾಡಬೇಕು. ವೃಕ್ಷ ದೇವತೆಯೇ, ನಾನು ನನ್ನ ಸ್ವಾರ್ಥಕ್ಕಾಗಿ ಈ ಶಾಖೆಯನ್ನು ತಗೋತಾ ಇಲ್ಲ, ಹಾಲಿಗಾಗಿ, ದೇವತೆಗಳಿಗೆ ಸಮರ್ಪಿಸಬೇಕಾದ ಹಾಲಿಗಾಗಿ, ಯಾಗಕ್ಕಾಗಿ ನಾನು ನಿನ್ನ ಒಂದು ಶಾಖೆಯನ್ನು ಕತ್ತರಿಸ್ತೇನೆ ಅಂತ. ಈ ರೀತಿಯಾದ ಒಂದು ಸಂಸ್ಕೃತಿ, ಆ ಪರಿಸರದ ಬಗ್ಗೆ ಎಷ್ಟು ಮಹತ್ವವನ್ನು ವೇದಗಳು ಕೊಡ್ತಿದೆ. ಇವತ್ತಿನ ಕಾಲದಲ್ಲಿ ನೋಡ್ತೀವಿ, ಇದೇ ವೇದದ ಆಧಾರದ ಮೇಲೆ ಮುಂದೆ ಸ್ಮೃತಿಗಳಲ್ಲೂ ನಾವು ಕೇಳ್ತೇವೆ. ಒಂದು ತುಳಸಿಯನ್ನು ನಾವು ದೇವರ ಪೂಜೆಗಾಗಿ ತುಳಸಿಯನ್ನು ಸ್ವೀಕಾರ ಮಾಡುವಾಗಲೂ ಕೂಡ ಒಂದು ಮಂತ್ರವನ್ನು ಹೇಳಿ ತುಳಸಿಯನ್ನು ಕಿತ್ತಬೇಕು. ಹಾಗೆ ಕಿತ್ತುವ ಹಾಗಿಲ್ಲ. ಇಷ್ಟು ದೇವರಿಗಾಗಿ ಮಾಡಬೇಕು ಅಂದ್ರೆ ಇಷ್ಟು ನಾವು ಎಚ್ಚರದಿಂದ ಮಾಡಬೇಕು, ಬಹಳ ಅದರ ಮೇಲೆ ಶ್ರದ್ಧೆಯನ್ನು ಇಟ್ಟುಕೊಂಡು ಮಾಡಬೇಕು ಅನ್ನುವಂತಹ ಸಂಸ್ಕೃತಿಯನ್ನು ಕಲಿಸಿಕೊಡ್ತದೆ. ಈ ಸಂಸ್ಕೃತಿ ನಮ್ಮಲ್ಲಿ ಬಂತು ಅಂದರೆ ಇಡೀ ಜಗತ್ತಿನಲ್ಲಿ, ನಮ್ಮ ಭಾರತದಲ್ಲಿ ಪರಿಸರ ಉಳಿತದೆ. ಜಡದಂತೆ ಇರುವ, ಮಾತನಾಡಲಿಕ್ಕೆ ಬರದೇ ಇರುವಂತಹ ವೃಕ್ಷಗಳ ಜೊತೆಗೇನೆ ನಮ್ಮ ವ್ಯವಹಾರ ಹೇಗಿರಬೇಕು ಅಂತ ಕಲಿಸಿಕೊಡುವಂತಹ ವೇದ, ಪರಸ್ಪರ ನಾವು ಮನುಷ್ಯರ ಜೊತೆಗೆ, ದೊಡ್ಡವರ ಜೊತೆಗೆ ಹೇಗಿರಬೇಕು, ಸಮಾನ ವಯಸ್ಕರ ಜೊತೆಗೆ ಹೇಗಿರಬೇಕು, ಸಣ್ಣವರ ಜೊತೆಗೆ ಹೇಗಿರಬೇಕು, ಈ ವ್ಯವಹಾರವನ್ನು ತಿಳಿಸ್ಕೊಡೋದಿಲ್ವಾ? ಹೇರಳವಾದಂತಹ ಉದಾಹರಣೆಗಳು ಸಿಗ್ತವೆ. ಅದನ್ನು ನಾವು ಇನ್ನೊಮ್ಮೆ ಅದನ್ನು ತಿಳಿಯೋಣ. ಹೀಗಾಗಿ ಅಂತಹ ವೇದಗಳ ಅಧ್ಯಯನ ನಮ್ಮ ಆದ್ಯ ಕರ್ತವ್ಯ. ಪಾಶ್ಚಾತ್ಯರ ಒಂದು ಅತಿಶಯಿತವಾದ ದುಷ್ಪ್ರಭಾವದಿಂದ ಆ ವೇದಗಳಲ್ಲಿ ನಮ್ಮದೇ ವೇದ, ನಮ್ಮ ಪ್ರಾಚೀನ ಋಷಿಗಳೇ, ನಮ್ಮ ಗೋತ್ರ ಪ್ರವರ್ತಕರೇ ಕಂಡು ಹಿಡಿದಂತಹ ವೇದಗಳು, ಆ ವೇದಗಳಲ್ಲೇ, ಅರ್ಥಾತ್ ನಮ್ಮ ತಂದೆಯೇ ಒಂದು ಹೊಸದಾದ ಆವಿಷ್ಕಾರವನ್ನು ಮಾಡಿದ್ದಾರೆ. ಆ ಹೊಸದಾದ ಆವಿಷ್ಕಾರದ ಬಗ್ಗೆ ನಮಗೆ ಇವತ್ತು ಅಶ್ರದ್ಧೆ. ವೇದದಲ್ಲಿ ಏನಿದೆ ಅನ್ನುವಂತಹ ಒಂದು ಅಶ್ರದ್ಧೆ ಇದು ಬಂದಿದೆ.
ಅದು ಅತಿಶಯಿತವಾದ ಒಂದು ಪಾಶ್ಚಾತ್ಯರ ಹಾಗೂ ಇನ್ನನೇಕ ದುರ್ಮತಗಳ ಒಂದು ಪ್ರಭಾವ. ಹಾಗಾಗದಂತೆ ನಾವು ನಮಗೆ ಇವತ್ತು ಸ್ವಾತಂತ್ರ್ಯ ಬಂದಿದೆ, ಸ್ವಾತಂತ್ರ್ಯ ಬಂದು ಅನೇಕ ದಶಕಗಳಾಗಿವೆ. ಅಷ್ಟಾದರೂ ಕೂಡ ನಮ್ಮ ಪ್ರಾಚೀನ ಭಾರತೀಯವಾದಂತಹ ಒಂದು ಸಂಸ್ಕೃತಿಯಲ್ಲಿ ನಮಗೆ ಅಶ್ರದ್ಧೆ ಬಹಳ ಆಗ್ತಾ ಇದೆ. ಹಾಗಾಗದಂತೆ ಪುನಃ ನಾವು ಎಚ್ಚೆತ್ತುಕೊಂಡು ಪುನಃ ವೇದಗಳ ಅಧ್ಯಯನವನ್ನು ನಾವು ವಿಶೇಷವಾಗಿ ಶ್ರದ್ಧೆಯಿಂದ ಆರಂಭ ಮಾಡಬೇಕಾಗಿದೆ. ಹೀಗಾಗಿ ಅಂತಹ ವೇದಗಳ ಅಧ್ಯಯನ ನಮ್ಮ ಆದ್ಯ ಕರ್ತವ್ಯ. ಅಂತಹ ವೇದಗಳನ್ನು ಬಿಡುವುದು ಇದೇ ಉತ್ಸರ್ಜನ ಅಂದರೆ. ಅಲ್ಲ, ವೇದಗಳನ್ನು ಅಧ್ಯಯನ ಮಾಡಬೇಕು ಅಂದರೆ ವೇದಗಳನ್ನು ಬಿಡುವುದು ಅಂತಿರಲ್ಲ. ಅಂದರೆ ಅದಕ್ಕೆ ಒಂದು ಪ್ರಾಚೀನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು, ಬಹಳ ಅದ್ಭುತವಾದ ಪದ್ಧತಿ. ವೇದ ಇದು ಜೀವ ಇದ್ದಂತೆ. ಆ ಜೀವಕ್ಕೆ ಶರೀರ ಬೇಕು. ಶರೀರಹೀನವಾದಂತಹ ಜೀವ ಯಾವ ರೀತಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ, ಜೀವ ಅತ್ಯಂತ ಶ್ರೇಷ್ಠ, ಹೇಗೋ ಹಾಗೆ ವೇದನೂ ಶ್ರೇಷ್ಠ. ಆದರೆ ಶರೀರ ಇಲ್ಲದ ಜೀವ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗೆ ಶರೀರ ಇಲ್ಲದಂತಹ ವೇದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವೇದದಿಂದ ನಾವು ಫಲವನ್ನು ಪಡಿಬೇಕು ಅಂದರೆ ಅದಕ್ಕೆ ಶರೀರ ಬೇಕು. ಅರ್ಥಾತ್ ಸಾಂಗವಾಗಿ ವೇದದ ಅಧ್ಯಯನವನ್ನು ಮಾಡಬೇಕು. ನಿರಂಗ ವೇದಾಧ್ಯಯನದಿಂದ ಏನೂ ಸಾಧ್ಯ ಇಲ್ಲ. ಸಾಂಗ ವೇದಾಧ್ಯಯನ ಇದು ಅವಶ್ಯಕ. ಹೀಗಾಗಿ ಪ್ರಾಚೀನ ಕಾಲದಲ್ಲಿ ಹೇಗೆ ಇತ್ತು ವ್ಯವಸ್ಥೆ ಅಂದರೆ 6 ತಿಂಗಳು ವೇದಾಧ್ಯಯನ, ಇನ್ನು 6 ತಿಂಗಳು ವೇದಾಂಗಗಳ ಅಧ್ಯಯನ ಅಂತ. ಹಾಗಾಗಿ ನಾವು ಉತ್ಸರ್ಜನವನ್ನು, ಅರ್ಥಾತ್ ಪ್ರಾಚೀನ ಕಾಲದಲ್ಲಿ ಉತ್ಸರ್ಜನವನ್ನು ಯಾವಾಗ ಮಾಡ್ತಿದ್ರು ಅಂದರೆ ಪುಷ್ಯ ಮಾಸ ಅಥವಾ ಮಾಘ ಮಾಸದಲ್ಲಿ ಮಾಡ್ತಿದ್ರು. ವೇದದ ಉತ್ಸರ್ಜನವನ್ನು ಅರ್ಥಾತ್ ಶ್ರಾವಣ ಮಾಸದಲ್ಲಿ ಉಪಕರ್ಮವನ್ನು ಮಾಡಿ ಪುಷ್ಯ ಮಾಸದವರೆಗೂ ಅಥವಾ ಮಾಘ ಮಾಸದವರೆಗೂ ವೇದಾಧ್ಯಯನವನ್ನು ಮಾಡ್ತಿದ್ರು. 6 ತಿಂಗಳು ವೇದಾಧ್ಯಯನ. ಮಾಘ ಮಾಸದಲ್ಲಿ ಉತ್ಸರ್ಜನ ಮಾಡ್ತಿದ್ರು. ಉತ್ಸರ್ಜನ ಮಾಡಿ ಶ್ರಾವಣ ಮಾಸದವರೆಗೂ ವೇದಾಂಗಗಳ ಅಧ್ಯಯನವನ್ನು ಮಾಡ್ತಿದ್ರು. ಹೀಗಾಗಿ 6 ತಿಂಗಳು ವೇದಾಧ್ಯಯನ, ಇನ್ನು 6 ತಿಂಗಳು ವೇದಾಂಗಗಳ ಅಧ್ಯಯನವನ್ನು ಪ್ರಾಚೀನ ಕಾಲದಲ್ಲಿ ಮಾಡ್ತಾಯಿದ್ರು. ಹೀಗಾಗಿ ವೇದಗಳನ್ನು ನಾವು 6 ತಿಂಗಳ ಮಟ್ಟಿಗೆ ಬಿಡಬೇಕು ಅನ್ನುವ ಕಾರಣಕ್ಕಾಗಿ ಉತ್ಸರ್ಜನ ಅನ್ನುವಂತಹ ಒಂದು ಪ್ರಕ್ರಿಯೆ ಹುಟ್ಟಿಕೊಂಡಿತು. ಬಿಡುವುದು ಅಂದರೆ ಅದಕ್ಕೆ ಒಂದು ಪದ್ಧತಿ ಉಂಟು. ವೇದಗಳು ಅಂದರೆ ಅದು ಋಷಿಗಳು ಕಂಡುಹಿಡಿದಂತಹ ಒಂದು ದಿವ್ಯವಾದಂತಹ ವಾಂಗ್ಮಯವಾದ ಸಂಪತ್ತು. ಆ ಸಂಪತ್ತನ್ನು ಎಲ್ಲಿಂದ ಸ್ವೀಕಾರ ಮಾಡಿದ್ವೋ ಅಲ್ಲೇ ಮತ್ತೆ ಕೊಡಬೇಕು. ಋಷಿಗಳಿಂದ ಸ್ವೀಕಾರ ಮಾಡಿದ್ವಿ, ಋಷಿಗಳಿಗೆ ಅದನ್ನು ಮತ್ತೆ ಕೊಡಬೇಕು. ಅದೇ ಉತ್ಸರ್ಜನ ಅಂದರೆ. ಋಷಿಗಳಿಂದ ಸ್ವೀಕಾರ ಮಾಡಿದ್ವಿ, ಇಷ್ಟು 6 ತಿಂಗಳು ಅಧ್ಯಯನ ಮಾಡಿದ್ವಿ, ಅದನ್ನು ಮತ್ತೆ ಋಷಿಗಳ ಹತ್ರ ಇಡ್ತೀವಿ. 6 ತಿಂಗಳು ಎಷ್ಟು ವೇದಾಧ್ಯಯನ ಆಗಿತ್ತೋ ಅಷ್ಟು ವೇದಾಧ್ಯಯನ ಆಗಿತ್ತು. ಮತ್ತು 6 ತಿಂಗಳು ವೇದಾಂಗಗಳ ಅಧ್ಯಯನ. ಅದಾದ ಮೇಲೆ ಮತ್ತೆ ನಾವು ಉಪಕರ್ಮವನ್ನು ಮಾಡಿಕೊಂಡು, ಉಪಕರ್ಮ ಅಂದರೆ ವೇದವನ್ನು ಮತ್ತೆ ಸ್ವೀಕಾರ ಮಾಡ್ತೀವಿ. ಕೇವಲ 6 ತಿಂಗಳಲ್ಲಿ ಸಮಗ್ರ ವೇದಾಧ್ಯಯನ ಮಾಡೋದು ಅಶಕ್ಯ. ವೇದದ ರಾಶಿ ಬಹಳ ದೊಡ್ಡದು. ಹೀಗಾಗಿ ಮತ್ತು ಹೀಗೆ ಪ್ರತಿ ವರ್ಷವೂ ಕೂಡ ಮಾಡುವಂತಹ ಪದ್ಧತಿ ಇತ್ತು. ಆದರೆ ಕಲಿಯುಗದಲ್ಲಿ ಅದು ಅಶಕ್ಯವಾಯಿತು. ಯಾಕೆ ಅಂದರೆ
ನಮಗೆ ಈ ರೀತಿಯಾದ ನಿರ್ಬಂಧ ಇತ್ತು ಅಂದರೆ ವೇದಗಳನ್ನು ಅಧ್ಯಯನ ಮಾಡಲಿಕ್ಕೆ ಕೇವಲ 6 ತಿಂಗಳಷ್ಟೇ, ಇನ್ನು 6 ತಿಂಗಳು ವೇದದ ಅಧ್ಯಯನ ಮಾಡಬಾರದು ಅನ್ನುವ ನಿರ್ಬಂಧ ಹಾಕಿಬಿಟ್ರೆ ಬಹಳ ಕಷ್ಟ. ಯಾಕೆ ಅಂದರೆ ಇಡೀ ವರ್ಷ ನಮಗೆ ವೇದಾಧ್ಯಯನವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ನಾವು ಮಾಡೋದು ಕಷ್ಟವಾಗಿದೆ. ನೂರಾರು ಸಾವಿರಾರು ವಿಘ್ನಗಳು, ಅನೇಕ ರೀತಿಯಾದ ವಿಘ್ನಗಳು, ಮಾನಸಿಕವಾದ, ದೈಹಿಕವಾದ, ಈ ರೀತಿಯಾದ ಅನೇಕ ವಿಘ್ನಗಳು ನಮ್ಮನ್ನು ಕಾಡ್ತವೆ. ಆದ್ದರಿಂದ ಬಹಳ ಸಮಸ್ಯೆ ಆಗತ್ತೆ, ವೇದದ ಅಧ್ಯಯನ ಭಾಳ ಕ್ಲಿಷ್ಟ ಆಗತ್ತೆ. 6 ತಿಂಗಳು ಅಂತಾದರೆ ಮತ್ತು ಆ 6 ತಿಂಗಳಲ್ಲೂ ಅನಧ್ಯಯನಾದಿಗಳು ಮತ್ತು ನೂರಾರು ವಿಘ್ನಗಳು ಬಂತು ಅಂದರೆ ವೇದದ ಅಧ್ಯಯನ ಭಾಳ ಅಲ್ಪ ಮಟ್ಟದಲ್ಲಿ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಆ ಕಾಲ ಪ್ರಭಾವಕ್ಕೆ ತಕ್ಕಂತೆ ಇಡೀ ವರ್ಷ ವೇದಾಧ್ಯಯನ ಮಾಡುವಂತೆ ಒಂದು ಪದ್ಧತಿಯನ್ನು ತಂದರು. ಆವಾಗ ಉತ್ಸರ್ಜನ ಮತ್ತು ಉಪಕರ್ಮ ಒಂದೇ ದಿನ ಮಾಡುವಂತೆ ಆಯಿತು. ಅಂದರೆ ನಾವು ಈಗ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಉಪಕರ್ಮವನ್ನು ಮಾಡಿದ್ವಿ. ಇಡೀ ವರ್ಷ ವೇದಾಧ್ಯಯನ ನಮ್ಮ ಯೋಗ್ಯತೆಗೆ ತಕ್ಕಂತೆ ಮಾಡಿದ್ವಿ. ಅವರವರ ಗುರುಗಳ ಹತ್ತಿರ ಎಲ್ಲರೂ ಮಾಡಿರ್ತೀರಿ. ಅದನ್ನು ಈಗ ಪರಾಭವನಾಮ ಸಂವತ್ಸರದಲ್ಲಿ ಉತ್ಸರ್ಜನೆ ಮಾಡೋದು. ಹೀಗೆ ಒಂದು ಕ್ರಮ ಈಗ ಬಂದಂಥದ್ದು. ಅಲ್ಲಿ ಒಂದು ಪ್ರಾಯಶ್ಚಿತ್ತವನ್ನು ಹೇಳಿದ್ದಾರೆ. ವಾಸ್ತವಿಕವಾದ ಧರ್ಮ ಏನು ಅಂದರೆ ಪುಷ್ಯಮಾಸದಲ್ಲಿಯೇ ಉತ್ಸರ್ಜನೆ ಮಾಡಬೇಕಾದಂಥದ್ದು. ಆದರೆ ನಾವು ಅದನ್ನು ಶ್ರಾವಣ ಮಾಸ ತನಕ ತಂದು ಕಾಲವನ್ನು ಅತಿಕ್ರಮ, ಹೇಗೆ ಅರ್ಘ್ಯ ಪ್ರದಾನ ಮಾಡಲಿಕ್ಕೆ ಒಂದು ಕಾಲ ಇದೆ, ಆ ಕಾಲದಲ್ಲಿ ಮಾಡದೇ ಇದ್ದರೆ ಕಾಲಾತಿಕ್ರಮ ದೋಷ ಪ್ರಾಯಶ್ಚಿತ್ತಾರ್ಥಂ ಅಂತ ಹೇಳಿ 4ನೇ ಅರ್ಘ್ಯವನ್ನು ಬಿಡ್ತೀವಿ. ಹಾಗೆ ಉತ್ಸರ್ಜನವನ್ನು ಮಾಡುವ ಕಾಲ ಪುಷ್ಯಮಾಸ, ಆ ಕಾಲ ಅತಿಕ್ರಮವಾಗಿಬಿಟ್ಟಿದೆ. ಆ ಅತಿಕ್ರಮ ಆಗಿರುವಂತಹ ಕಾರಣಕ್ಕೆ ಈಗ ಒಂದು ಪ್ರಾಯಶ್ಚಿತ್ತವನ್ನು, ಅನೇಕ ಹೋಮಗಳನ್ನು, ಅನೇಕ ಮಂತ್ರಗಳಿಂದ ಹೋಮವನ್ನು ಹೇಳಿದ್ದಾರೆ. ಆ ಹೋಮವನ್ನು ಮಾಡಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ಸರಿ, ಇಲ್ಲಿ ಒಂದು ಪ್ರಶ್ನೆ ಸಂಭವಿಸ್ತದೆ. ಈ ಉತ್ಸರ್ಜನಾ ಉಪಕರ್ಮ ಅನ್ನುವ ಕಾನ್ಸೆಪ್ಟು ಬಿಡುವುದು, ಸ್ವೀಕರಿಸುವುದು ಯಾವಾಗ ಅಂದರೆ ನೀವು ಹೇಳಿದಂತೆ ವೇದಗಳ ಅಧ್ಯಯನ, ವೇದಾಂಗಗಳ ಅಧ್ಯಯನ ಹೀಗೆ 2 ಇತ್ತು ಅಂದರೆ ಪ್ರತ್ಯೇಕವಾಗಿ ಆವಾಗ ಮಾಡಬೇಕು. ಈಗ ನಾವು ಒಟ್ಟೊಟ್ಟಿಗೆ ವೇದಗಳ ಮತ್ತು ವೇದಾಂಗಗಳ ಅಧ್ಯಯನ ಮಾಡ್ತೀವಿ. ಆದ್ದರಿಂದ ಇಡೀ ವರ್ಷವೇ ಅದಕ್ಕಾಗಿ ಇರೋದರಿಂದ ವೇದಗಳ ಅಧ್ಯಯನವನ್ನು ಮಾಡಬೇಕು, ವೇದಾಂಗಗಳ ಅಧ್ಯಯನವನ್ನು ಮಾಡಬೇಕು, ಹೊಂದಿಸ್ಕೊಂಡು ಮಾಡ್ತೀವಿ. ಹಾಗಾದರೆ ಈ ಉತ್ಸರ್ಜನ ಅನ್ನೋದೇ ಬೇಡ. ಇವಾಗ ಉತ್ಸರ್ಜನನೂ ಬೇಡ, ಉಪಕರ್ಮನೂ ಬೇಡ. ಯಾಕೆ ಉತ್ಸರ್ಜನ ಉಪಕರ್ಮಗಳು ಬೇಕು ಹಾಗಾದರೆ ಅಂದರೆ ಅದಕ್ಕೆ ನಾವು ಒಂದು ಗುರೂಪದೇಶದ ಒಂದು ಪ್ರಕಾರವನ್ನು, ಗುರೂಪದೇಶದ ಪದ್ಧತಿಯನ್ನು ಸರಿಯಾಗಿ ತಿಳ್ಕೋಬೇಕು. ಗುರೂಪದೇಶದ ಪದ್ಧತಿ ನಮಗೆ ಗೊತ್ತಿಲ್ಲ ಇವತ್ತು. ಶ್ರೀಮದ್ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧಾದಲ್ಲಿ ಇದರ ಬಗ್ಗೆ ಹೇಳ್ತಾರೆ. ಬಹಳ ರೋಚಕವಾಗಿ, ಬಹಳ ಅದ್ಭುತವಾದ ರೀತಿಯಲ್ಲಿ ಟೀಕಾಕೃತ್ಪಾದರು ನಮಗೆ ಅದರ ಬಗ್ಗೆ ತಿಳಿಸ್ಕೊಡ್ತಾರೆ. ತೈತ್ತಿರೀಯೋಪನಿಷತ್ತಿನಲ್ಲಿ ಒಂದು ಪ್ರಸಂಗವನ್ನು ನೋಡ್ತೇವೆ ನಾವು. ಭೃಗುವಲ್ಲಿ ಅಂತ ಒಂದು ಭಾಗ ಇದೆ. ಅದರಲ್ಲಿ ಭೃಗು ಋಷಿಗಳಿಗೆ ತಮ್ಮ ತಂದೆ, ಅರ್ಥಾತ್ ಭೃಗು ಋಷಿಗಳ ತಂದೆ ವರುಣದೇವರು, ಆ ವರುಣದೇವರು ಉಪದೇಶವನ್ನು ಮಾಡ್ತಾರೆ, ಬ್ರಹ್ಮೋಪದೇಶವನ್ನು.
ಅರ್ಥಾತ್ ಪರಮಾತ್ಮನ ಬಗ್ಗೆ ಉಪದೇಶವನ್ನು ಮಾಡ್ತಾರೆ. ತಮ್ಮ ಮಕ್ಕಳಾದ ಭೃಗು ಋಷಿಗಳಿಗೆ ಉತ್ತಮ ಸದ್ಗತಿ ಅರ್ಥಾತ್ ಮೋಕ್ಷ ಆಗಬೇಕು, ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಅನ್ನುವ ಕಾರಣಕ್ಕಾಗಿ 8 ರೂಪಗಳ ಅನ್ನಮಯ, ಪ್ರಾಣಮಯ, ಮನೋಮಯ ಅಂತ ನಾವೇನು ಕೇಳ್ತೀವಿ, ಅನ್ನ, ಪ್ರಾಣ, ಮನಸ್ಸು, ಜ್ಞಾನ, ವಿಜ್ಞಾನ ಇತ್ಯಾದಿ 8 ರೂಪಗಳ ಉಪದೇಶವನ್ನ ಮಾಡ್ತಾರೆ ವರುಣದೇವರು ಭೃಗು ಋಷಿಗಳಿಗೆ. ಮೊದಲಿಗೆ ಅನ್ನನಾಮಕನಾದ ಪರಮಾತ್ಮನ ಬಗ್ಗೆ ಪರಮಾತ್ಮನ ಉಪದೇಶವನ್ನ ಮಾಡ್ತಾರೆ. ಮಾಡಿದ ಮೇಲೆ ಭೃಗು ಋಷಿಗಳು ಅದನ್ನು ಕೇಳಿಸಿಕೊಂಡು ಅದರ ಶ್ರವಣವನ್ನು ಮಾಡಿ ಮತ್ತೆ ಹೋಗ್ತಾರೆ ವರುಣದೇವರ ಹತ್ರ. ಅಧೀಹಿ ಭಗವೋ ಬ್ರಹ್ಮೇತಿ ಅಂದರೆ ಈಗ ಪರಮಾತ್ಮನ ಉಪದೇಶವನ್ನು ಮಾಡಿ ಆಯಿತು, ವರುಣದೇವರು ಬ್ರಹ್ಮನ ಬಗ್ಗೆ ಹೇಳಿ ಆಯಿತು. ಮತ್ತೆ ಹೋಗಿ ಕೇಳ್ತಾರೆ ಅಧೀಹಿ ಭಗವೋ ಬ್ರಹ್ಮೇತಿ ಅಂತ. ಅಧೀಹಿ ಭಗವೋ ಬ್ರಹ್ಮೇತಿ ಅಂದರೆ ನನಗೆ ಬ್ರಹ್ಮನ ಬಗ್ಗೆ ತಿಳಿಸು, ಬ್ರಹ್ಮನ ಬಗ್ಗೆ ಅಧ್ಯಾಪನವನ್ನು ಮಾಡು, ತಿಳಿಸಿಕೊಡು ಅಂತ ಮತ್ತೆ ಕೇಳ್ತಾರೆ. ಯಾಕಿದು ಹೇಳಿ ಆಯ್ತಲ್ಲ, ಮತ್ತೆ ಯಾಕೆ ಕೇಳಬೇಕು ಅಂದರೆ ಅದಕ್ಕೆ ವರುಣದೇವರೇ ಹೇಳ್ತಾರೆ, ಭೃಗು ಋಷಿಗಳೇ, ಕೇವಲ ಶ್ರವಣ ಮಾತ್ರದಿಂದ ನೀವು ಕೃತಕೃತ್ಯರಲ್ಲ, ನೀವು ಮತ್ತೆ ಮನನ ನಿಧಿಧ್ಯಾಸನಗಳನ್ನು ಮಾಡಬೇಕು. ಅನ್ನದ ಬಗ್ಗೆ ಶ್ರವಣ ಮಾಡಿದರೆ ಮಾತ್ರ ಕೃತಕೃತ್ಯರಾಗೋದಿಲ್ಲ, ಮನನ ನಿಧಿಧ್ಯಾಸನಗಳನ್ನು ಮಾಡಬೇಕು. ಮನನ ನಿಧಿಧ್ಯಾಸನವೆಂಬಂತಹ ತಪಸ್ಸನ್ನು ಮಾಡಿ ಅನ್ನನಾಮಕನಾದ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳ್ರಿ. ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಅದನ್ನು ಭೃಗು ಋಷಿಗಳು ಏನು ಮಾಡ್ತಾರೆ ಅಂದರೆ, ಆ ವರುಣದೇವರು ಹೇಳಿದಂತೆ ಭೃಗು ಋಷಿಗಳು ಮಾಡ್ತಾರೆ. ಸಾಕ್ಷಾತ್ಕಾರ ಮಾಡಿಕೊಂಡು ಅಂತಹ ಗುರುಪ್ರಸಾದ ಲಬ್ಧವಾದ, ಗುರುಗಳ ಅನುಗ್ರಹದಿಂದ ಲಬ್ಧವಾದ ದಿವ್ಯವಾದ ಸಂಪತ್ತು ಅಂದರೆ ಆ ಸಾಕ್ಷಾತ್ಕಾರವೆಂಬಂತಹ ಸಂಪತ್ತು. ಅನ್ನನಾಮಕನಾದ ಪರಮಾತ್ಮನ ಸಾಕ್ಷಾತ್ಕಾರ ಅದೇ ಒಂದು ದಿವ್ಯವಾದ ಸಂಪತ್ತು. ಆ ಸಂಪತ್ತನ್ನು ಸಮರ್ಪಣೆ ಮಾಡಲಿಕ್ಕೆ ಮತ್ತೆ ಗುರುಗಳ ಹತ್ರ ಹೋಗಬೇಕಂತೆ. ಹೋಗಿ ಮುಂದಿನ ಪ್ರಾಣನಾಮಕನಾದ ಪರಮಾತ್ಮನ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡೋದಕ್ಕೆ ಅನುಜ್ಞೆಯನ್ನು ಕೇಳೋದಕ್ಕಾಗಿ ಹೋಗಬೇಕಂತೆ. ಇದು ಗುರುಪದೇಶದ ಪದ್ಧತಿ. 8 ವಿಷಯಗಳು ಅಂತ ಭಾವಿಸಿ, 8 ವಿಷಯಗಳು, ಹಾಗೆ ವೇದದಲ್ಲಿ 106 ವಿಷಯಗಳಿವೆ. 8 ವಿಷಯಗಳು ಅಂತ ನಾವು ಭಾವಿಸಿಕೊಂಡಾಗ ಒಂದು ವಿಷಯವನ್ನು ಗುರುಗಳು ನಮಗೆ ಹೇಳಿದರು. ಹೇಳಿದ ಮೇಲೆ ಅದರಲ್ಲಿ 3 ಇದೆ. ಕೇವಲ ಶ್ರವಣ ಮಾಡೋದಷ್ಟೇ ಅಲ್ಲ, ಶ್ರವಣ, ಮನನ, ನಿಧಿಧ್ಯಾಸನ 3 ಮಾಡಬೇಕು. ಮಾಡಿದ ಮೇಲೆ ಆ ವಿಷಯದ ಸಾಕ್ಷಾತ್ಕಾರ ಆಗತ್ತೆ. ಸಾಕ್ಷಾತ್ಕಾರ ಆಗಿದ್ದನ್ನು ಸರಿ, ಸಾಕ್ಷಾತ್ಕಾರ ಆಯಿತು, ನಾನೇ ಸರ್ವಜ್ಞ ಸರ್ವೋತ್ತಮ ಅಂತ ಅಹಂಕಾರ ಪಡಬಾರದು. ಆ ಗುರುಪ್ರಸಾದದಿಂದ ಲಬ್ಧವಾದ, ಗುರುಪ್ರಸಾದದಿಂದ ಸಿಕ್ಕಂತಹ ಆ ದಿವ್ಯವಾದ ಸಂಪತ್ತನ್ನು ಗುರುಗಳಿಗೆ ನಿವೇದನೆ ಮಾಡಿಕೊಳ್ಬೇಕು. ಹೀಗೆ ನಿಮ್ಮ ಅನುಗ್ರಹದಿಂದ ನನಗೆ ಈ ವಿಷಯದ ಸಾಕ್ಷಾತ್ಕಾರ ಆಗಿದೆ ಅಂತ ಅವರ ಹತ್ತಿರ ಹೋಗಿ ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡಿ ಮುಗಿತಾ ಇರೋದು ಒಂದೇ ವಿಷಯನಾ? ಇಲ್ಲ, ಇನ್ನೂ ಒಂದು ವಿಷಯ ಇದೆ ಅಲ್ಲ. ಆ ಇನ್ನೊಂದು ವಿಷಯವನ್ನು ತಿಳಿದುಕೊಳ್ಳೋದಕ್ಕಾಗಿ ಅನುಜ್ಞೆಯನ್ನು ಪಡೆದುಕೊಳ್ಳಬೇಕು. ಅವರು ಓಂ ಅಂತ ಅನುಜ್ಞೆಯನ್ನು ಕೊಡ್ತಾರೆ. ಓಂ ಅಂತ ಅನುಜ್ಞೆಯನ್ನು ಕೊಟ್ಟರೆ ಪರಮಾತ್ಮ, ಅನಂತಗುಣ ಪರಿಪೂರ್ಣನಾದ ಪರಮಾತ್ಮ ಅದನ್ನು ಪೂರ್ಣ ಮಾಡ್ತಾನೆ. 2ನೇ ವಿಷಯ ಮತ್ತೆ 2ನೇ ವಿಷಯಕ್ಕೂ ಶ್ರವಣ ಮನನ ನಿಧ್ಯಾಸನಗಳು, ಅದರಿಂದ 2ನೇ ವಿಷಯದ ಸಾಕ್ಷಾತ್ಕಾರ ಆಗುತ್ತೆ. ಸಾಕ್ಷಾತ್ಕಾರ ಆದಮೇಲೆ ಮತ್ತೆ ಗುರುಗಳ ಹತ್ರ ಹೋಗಿ ಅದನ್ನು ನಿವೇದನೆ ಮಾಡ್ಕೋಬೇಕು. ಸಾಕ್ಷಾತ್ಕಾರ ಆಯಿತು. 3ನೇ ವಿಷಯದ ಸಾಕ್ಷಾತ್ಕಾರಕ್ಕಾಗಿ ಶ್ರವಣ ಮನನ ನಿಧಿಧ್ಯಾಸನಗಳಿಗಾಗಿ ಅನುಜ್ಞೆಯನ್ನು ಪಡಿಬೇಕು. ಹೀಗೆ ಒಂದು ಗುರುಪದೇಶದ ಪದ್ಧತಿ ಉಂಟು. ಹೀಗಾಗಿ ನಾವು
ಇಡೀ ವರ್ಷ ವೇದ ಓದ್ತೀವಿ, ಆಯಿತು, ಉತ್ಸರ್ಜನ ಉಪಕರ್ಮಗಳ ಪ್ರಸಕ್ತಿಯೇ ಇಲ್ಲ ಅನ್ನುವಂತೆ ಇಲ್ಲ. ಏನು ಒಂದು ವರ್ಷ ವೇದವನ್ನು ಓದಿರ್ತೀವಿ, ಆ ವೇದವನ್ನು ಓದಿ ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸನ ಮಾಡಿರ್ತೀವಿ, ಒಂದೇನಾದರೂ ಕಿಂಚಿತ್ ಪರಮಾಣುವಿನಷ್ಟು ಸಾಕ್ಷಾತ್ಕಾರವಾಗಿರ್ತದೆ, ನಮಗೆ ವಿಷಯಗಳ ಸಾಕ್ಷಾತ್ಕಾರ ಆಗಿರ್ತದೆ. ಅದು ಯಾರಿಂದ ಆಯಿತು? ಆ ಎಲ್ಲ ಮಹಾ ಋಷಿಗಳು ನಮಗೆ ಅಂತಹ ದಿವ್ಯವಾದ ವೇದ ವಾಂಗ್ಮಯವನ್ನು ಕೊಟ್ಟರು ಅಂತ ಆಯಿತು. ನಮ್ಮ ತಲೆಯ ಮೇಲೆ ಇದ್ದು, ಅದಕ್ಕೇ ನಾವು ಋಷಿಚ್ಛಂದೋ ದೇವತೆಗಳನ್ನು ಹೇಳುವಾಗ ಗಾಯತ್ರ್ಯಾಹ ವಿಶ್ವಾಮಿತ್ರ ಋಷಿ, ಗಾಯತ್ರಿ ಛಂದ ಇತ್ಯಾದಿಯಾಗಿ ಹೇಳ್ತೀವಿ. ಅರ್ಥಾತ್ ಎಲ್ಲೂ ಇಲ್ಲ, ವಿಶ್ವಾಮಿತ್ರ ಋಷಿಗಳು ಇಲ್ಲೇ ಇದ್ದಾರೆ, ನಮ್ಮ ತಲೆಯ ಮೇಲೆ ಕೂತು ಅವರು ನಮಗೆ ನಮ್ಮಿಂದ ಗಾಯತ್ರಿ ಜಪವನ್ನು ಹೇಳಿಸ್ತಾರೆ. ಹೀಗಾಗಿ ಆ ಋಷಿಗಳ ಪ್ರಸಾದದಿಂದ ಲಬ್ಧವಾದ ಆ ಒಂದು ಉತ್ತಮವಾದ ಸಂಪತ್ತನ್ನು ಅವರಿಗೆ ಸಮರ್ಪಣೆ ಮಾಡೋದೇನಿದೆಯಲ್ಲ, ಇದೇ ಉತ್ಸರ್ಜನ ಅಂದರೆ. ಬಿಡುವುದು ಅರ್ಥಾತ್ ಸಮರ್ಪಣೆ ಮಾಡುವುದು. ತಸ್ಮಿನ್ನಪೋ ಮಾತರಿಶ್ವಾ ದಧಾತಿ ಅಂತ ಹೇಳಿದಂತೆ ಎಲ್ಲ ಕರ್ಮಗಳನ್ನು ಮುಖ್ಯಪ್ರಾಣದೇವರಿಗೆ ಕೊಡಬೇಕು, ಮುಖ್ಯಪ್ರಾಣದೇವರಲ್ಲಿ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಸಂಪತ್ತನ್ನು, ವೇದದಿಂದ ಬಂದಂತಹ ಸಂಪತ್ತನ್ನು ಅಲ್ಲಿ ಸಮರ್ಪಣೆ ಮಾಡಿ. ಮತ್ತು ಹಾಗಾದರೆ ಉಪಕರ್ಮ ಅಂದರೆ ಏನು? ಇನ್ನು ಮುಂದೆ ಇನ್ನನೇಕ ವೈದಿಕ ವಿಷಯಗಳು ಇರ್ತವೆ. ಆ ವೈದಿಕ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕಾಗಿ ಅವರ ಅನುಜ್ಞೆಯನ್ನು ಪಡೆಯೋದೇ ಇದು ಉಪಕರ್ಮ. ಹೀಗಾಗಿ ಆ ಉತ್ಸರ್ಜನ ಉಪಕರ್ಮಗಳು ಬಹಳ ಮಹತ್ವಪೂರ್ಣವಾದ ಎಂಡಿಂಗ್ ಆ್ಯಂಡ್ ಸ್ಟಾರ್ಟಿಂಗ್. ಅಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡುವಾಗ, ಕೊನೆ ಮಾಡುವಾಗ ಅದು ಬಹಳ ಎಚ್ಚರಿಕೆಯಿಂದ ಮಾಡಬೇಕು, ಶುರು ಮಾಡುವಾಗೂ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಅಂತಹ ಪರಮ ಆದ್ಯ ಕರ್ತವ್ಯವಾದ, ಅತ್ಯಂತ ಅವಶ್ಯಕವಾದ ಈ ವೇದಾಧ್ಯಯನದ ಆರಂಭ ಮತ್ತು ಒಂದು ಭಾಗದ ಅಂತ್ಯವನ್ನು ಮಾಡುವುದೇ ಉಪಕರ್ಮ ಉತ್ಸರ್ಜನಗಳು. ಅಂತಹ ಉಪಕರ್ಮ ಉತ್ಸರ್ಜನಗಳಲ್ಲಿ ಎಲ್ಲ ಮಹಾಋಷಿಗಳ, ಪ್ರಧಾನವಾಗಿ ಆ ಋಷ್ಯಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ವೇದವ್ಯಾಸದೇವರು, ಅಂಬೃಣೀಪತಿ ವೇದವ್ಯಾಸದೇವರ ಅನುಗ್ರಹವನ್ನು ಪಡೆಯೋಣ. ಗುರುಗಳ ವಿಶೇಷವಾದ ಅನುಗ್ರಹದಿಂದ ನಾವೆಲ್ಲರೂ ಆ ಉತ್ಸರ್ಜನ ಉಪಕರ್ಮಗಳಲ್ಲಿ ಭಾಗವಹಿಸಿ ಋಷಿಗಳ ಅನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು.